ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 59ನೇ ಸರ್ಗದಲ್ಲಿ ಹನುಮಂತ ಕಪಿಗಳನ್ನೆಲ್ಲ ಹುರಿದುಂಬಿಸಿದ. ನಾವು ಇಲ್ಲಿಂದ ರಾಮ ಲಕ್ಷ್ಮಣ ಸುಗ್ರೀವರನ್ನು ಆಗಲಿಕ್ಕಾಗಿ ಹೋಗೋದು ಬೇಡ, ಇಲ್ಲಿಂದ ನೇರವಾಗಿ ಲಂಕೆಗೆ ಹೋಗಿ ರಾಕ್ಷಸರನ್ನು ಸದೆ ಬಡಿದು ಸೀತೆಯನ್ನು ಕರೆದುಕೊಂಡೇ ರಾಮಾದಿಗಳನ್ನ ಸಮೀಪಿಸೋಣ ಅಂತ ಹೇಳಿದ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಕೂಡ ಆ ಕಪಿಗಳನ್ನು ಕೇಳಿದ. ಆಗ ಜಾಂಬವಂತ ಹೀಗೆ ಹೇಳಿದ, ನಮಗೆ ಸೀತೆಯನ್ನು ಹುಡುಕಿಕೊಂಡು ಬನ್ನಿ ಅಂತ ಮಾತ್ರ ರಾಮ ಸುಗ್ರೀವಾದಿಗಳ ಸಮ್ಮತಿ ಇದೆ, ಅವರ ಆಜ್ಞೆ ಇದೆ. ಯುದ್ಧ ಮಾಡಲಿಕ್ಕೆ ನಮಗೆ ಅನುಮತಿ ಇಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ರಾವಣನನ್ನು ಸ್ವತಃ ತಾನು ಸದೆ ಬಡಿದು ಸೀತೆಯನ್ನು ಕರೆದುಕೊಂಡು ಬರ್ತೀನಿ ಅನ್ನೋದು ರಾಮನ ಪ್ರತಿಜ್ಞೆ ಆಗಿದೆ. ಹಾಗಾಗಿ ನಮಗೀಗ ಸೀತೆಯ ಸಮಾಚಾರ ಸಿಕ್ಕಿದೆ, ನಾವಿಲ್ಲಿಂದ ಹೊರಟು ಹೋಗೋಣ, ಕಿಷ್ಕಿಂಧೆ ಕಡೆಗೆ ಹೊರಟು ಹೋಗೋಣ ಅಂತ ಜಾಂಬವಂತ ಹೇಳಿದ. ಅದರಂತೆ ಎಲ್ಲರೂ ಕೂಡ ಒಪ್ಕೊಂಡ್ರು. ಆಮೇಲೆ 61ನೇ ಸರ್ಗದಲ್ಲಿ ಅವರು ಮುಂದೆ ಪ್ರಯಾಣ ಮಾಡಿದ ವರ್ಣನೆ ಇದೆ. ತಥೋ ಜಾಂಬವತೋ ವಾಕ್ಯಂ ಅದರಹಂತ ವನೌಕಸಃ ಅಂಗದ ಪ್ರಮುಖ ವೀರಾಹ ಹನುಮಾಶ್ಚ ಮಹಾಕಪಿ. ಎಲ್ಲರೂ ಕೂಡ ಆತನ ಮಾತನ್ನು ಒಪ್ಕೊಂಡ್ರು. ಅದರಂತೆ ಅವರು ಕಿಷ್ಕಿಂಧೆಯ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಅವರು ನೆಲದ ಮೇಲೆ ನಡ್ಕೊಂಡು ಹೋಗಲಿಲ್ಲಂತ, ಆಕಾಶದಲ್ಲೇ ಹಾರಿದ್ರು. ಹನುಮಂತ ಎಲ್ಲದಕ್ಕಿಂತ ಮುಂಚೆ ಹಾರ್ತಾ ಇದ್ದ. ಹಾರುವ ಪರ್ವತಗಳಂತೆ ಅವರು ಕಾಣಿಸ್ತಾ ಇದ್ರು. ಹೀಗೆ ಮುಂದೆ ಅವರು ಪ್ರಯಾಣ ಮಾಡಿದಾಗ ದಧಿಮುಖ ಅನ್ನುವಂಥ ಒಬ್ಬ ವಾನರ, ಸುಗ್ರೀವನಿಗೆ ವಾಲಿಗೆ ಸೋದರ ಮಾವಾಗಬೇಕು, ಅವನ ರಕ್ಷಣೆಗೆ ಒಳಪಟ್ಟಂಥ ಮಧುವನ ಅನ್ನುವಂಥ ಒಂದು ವನ, ಆ ವನಕ್ಕೆ ಆಗಮಿಸಿದ್ರು. ಯಾವ ಪ್ರಾಣಿ ಪಕ್ಷಿಯೂ ಕೂಡ ಆ ವನಕ್ಕೆ ಪ್ರವೇಶ ಮಾಡಲಿಕ್ಕೆ ಅಸಾಧ್ಯವಾಗಿತ್ತು. ದಧಿಮುಖ ಮತ್ತು ಆತನ ಅನುಯಾಯಿಗಳಾದಂಥ ವಾನರದ ಬೃಹತ್ತಾದ ಸೈನ್ಯವೊಂದು ಅದು ಆ ಕಾಡನ್ನು ರಕ್ಷಣೆ ಮಾಡ್ತಿತ್ತು. ನಾನಾ ಥರದ ಗಿಡಮರಗಳು, ಆಮೇಲೆ ಗಡ್ಡೆ ಗೆಣಸುಗಳು, ಜೇನುತುಪ್ಪ ಇದೆಲ್ಲ ಹೇರಳವಾಗಿ ಸಿಕ್ಕುವಂಥ ಜಾಗ ಆಗಿತ್ತದು. ಅಲ್ಲಿ ಆ ಜಾಗಕ್ಕೆ ಬಂದ ಕೂಡಲೇ ಮಧುಪಾನ ಮಾಡಬೇಕು ಅಂತ ಅವರಿಗೆ ಅಪೇಕ್ಷೆ ಆಯಿತು, ಜೇನುತುಪ್ಪ ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಆಯಿತು. ಎಲ್ಲರೂ ಕೂಡ ಅಂಗದನನ್ನು ಪ್ರಾರ್ಥನೆ ಮಾಡಿದರು. ಅವನೇ ಯುವರಾಜ, ಅವನನ್ನು ಪ್ರಾರ್ಥನೆ ಮಾಡಿದರು. ಆತ ತಾನು ನಿರ್ಧಾರ ತೆಗೆದುಕೊಳ್ಳದೆ ಹನುಮಂತ, ಜಾಂಬವಂತ ಮೊದಲಾದಂಥ ಕಪಿಗಳ ಜೊತೆ ಸಮಾಲೋಚನೆ ಮಾಡಿದ. ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಆಮೇಲೆ ಅಂಗದ ಕಪಿ ಸೈನ್ಯಕ್ಕೆ ಒಪ್ಪಿಗೆ ಕೊಟ್ಟ. ಅವನ ಪ್ರೋತ್ಸಾಹವನ್ನು ಪಡೆದುಕೊಂಡು ಅವರು ಆ ಗಿಡಗಳನ್ನು ಹತ್ತಿದ್ರು. ಸುಗಂಧ ಪೂರಿತವಾದಂತಹ ಗಡ್ಡೆ ಗೆಣಸುಗಳನ್ನ, ಹಣ್ಣುಗಳನ್ನ ಯಥೇಚ್ಛವಾಗಿ ಭಕ್ಷಿಸಿದರು. ಆಮೇಲೆ ಆ ಜೇನು ಗೂಡುಗಳಿಂದ ತುಂಬಿದಂಥ ವೃಕ್ಷಗಳು ಅದನ್ನು ಕೂಡ ಹತ್ತಿ ಬೇಕಾದಷ್ಟು ಪಾನ ಮಾಡಿದರು. ಬೇಕಾದಷ್ಟು ಪಾನ ಮಾಡಿ ಆನಂದದ ಉತ್ಸಾಹದಿಂದ ಅವರು ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕೆಲವರು ಅವರಲ್ಲಿ ಗಾಯನ ಮಾಡಿದರು, ಗಾಯಂತಿ ಕೇಚಿತ. ಕೆಲವರು ಗಾಯನ ಮಾಡಿದರು, ಕೆಲವರು ಕಿಲಕಿಲ ಅಂತ ನಗ್ತಾ ಇದ್ರು, ಮತ್ತು ಕೆಲವರು ಇನ್ನೊಬ್ಬರಿಗೆ ಕೈ ಮುಗಿತಾ ಇದ್ರು ನಿಷ್ಕಾರಣವಾಗಿ. ಮತ್ತು ಕೆಲವರು ತಾವು ಏರಿದಂತಹ ಗಿಡಗಳ ಮೇಲಿಂದ ಕೆಳಗೆ ಧುಮುಕ್ತಾ ಇದ್ರು. ಕೆಲವರು ಆ ಕಡೆ ಈ ಕಡೆ ಸಂಚಾರ ಮಾಡ್ತಿದ್ರು. ಕೆಲವರು ನೆಲದ ಮೇಲೆ ಕುಪ್ಪಳಿಸ್ತಾ ಇದ್ರು. ಕೆಲವರು ಮನಸ್ಸಿಗೆ ಬಂದಂತೆ ಮಾತಾಡ್ತಾ ಇದ್ರು, ಆ ಮಾತಿಗೆ ಅರ್ಥವಿರಲಿಲ್ಲ. ಒಬ್ಬರನ್ನೊಬ್ಬರು ಸಂಘರ್ಷ ಮಾಡ್ಕೊಳ್ತಾ ಇದ್ರು, ಒಬ್ಬರ ತೋಳನ್ನು ಮತ್ತೊಬ್ಬ ತಟ್ಟುತ್ತಾ ಇದ್ದ. ಕೆಲವರು ಅತಿಯಾಗಿ ಮಾತಾಡ್ತಿದ್ರು, ಕೆಲವರು ಸುಮ್ಮನೆ ಕೂತ್ಕೊಂಡಿದ್ರು. ಕೆಲವರು ಮೇಲಿಂದ ಕೆಳಗೆ ಜಿಗಿದರೆ ಮರಗಳಲ್ಲಿ, ಕೆಲವರು ಕೆಳಗಿಂದ ಮೇಲೆ ಹಾರ್ತಾ ಇದ್ರು. ಒಬ್ಬರು ಗಾನ ಮಾಡ್ತಾ ಇದ್ರು, ಮತ್ತೊಬ್ಬ ವಾನರ ಆತನನ್ನು ಹಾಸ್ಯ ಮಾಡ್ತಿದ್ದ. ಒಬ್ಬ ವಾನರ ನಗ್ತಾ ಇದ್ರೆ ಮತ್ತೊಬ್ಬ ವಾನರ ಅಳುತ್ತಿದ್ದ. ಅಳ್ಲಿಕ್ಕೂ ಕಾರಣ ಇರಲಿಲ್ಲ, ನಗ್ಲಿಕ್ಕೂ ಕಾರಣ ಇರಲಿಲ್ಲ. ಅಳುತ್ತಿದ್ದಂಥ ಒಬ್ಬ ವಾನರನನ್ನ ಮತ್ತೊಬ್ಬ ವಾನರ ತನ್ನ ಕೈಯಿಂದ ಕಾಲಿನಿಂದ ತಿವಿತಿದ್ದ. ಹಣ್ಣು ಹಂಪಲುಗಳನ್ನು ಕೊಡುವಂತ ಒಬ್ಬ ಕೇಳ್ತಾ ಇದ್ದ, ನನಗೆ ಬೇಕು ನನಗೆ ಕೊಡುವಂತ ಒಬ್ಬ ಕೇಳ್ತಿದ್ದ. ತೆಗೆದುಕೊಳ್ಳುವಂತ ಇನ್ನೊಬ್ಬ ಅಂತಿದ್ದ, ಕೊಡೋದಿಲ್ಲ ಅಂತ ಮತ್ತೊಬ್ಬ ಆತನ ಜೊತೆ ಕೋಲಾಹಲ ಮಾಡ್ತಿದ್ದ. ಹೀಗೆ ಆ ಮಧುಪಾನ ಮಾಡಿ ಅವರ ಚೇಷ್ಟೆ ಮಿತಿ ಮೀರಿತು. ಅಷ್ಟು ಕಪಿಗಳಲ್ಲಿ ಮಧುಪಾನ ಮಾಡಿ ಮತ್ತನಾಗದೇ ಇರುವಂಥವನು ಯಾರೂ ಕೂಡ ಇರಲಿಲ್ಲ.
ಕುಡಿದು ಜೇನುತುಪ್ಪವನ್ನು ಕುಡಿದು ಗಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನು ತಿಂದು ಕೊಬ್ಬದೇ ಇದ್ದಂಥವ್ರು ಯಾರೂ ಇರಲಿಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ಅಲ್ಲಿ ಜೇನಿನ ಗೂಡುಗಳಲ್ಲಿ ಬರೀ ಜೇನುತುಪ್ಪ ಸಂಗ್ರಹಿತ ಆಗ್ತಿದ್ದು ಮಾತ್ರ ಅಲ್ಲ, ನನ್ನ ಆಲೋಚನೆಯಂತೆ ಆ ಜೇನುತುಪ್ಪದಿಂದ ಮದ್ಯವನ್ನು ಕೂಡ ತಯಾರು ಮಾಡುವಂಥ ವ್ಯವಸ್ಥೆ ಅಲ್ಲಿ ಇದ್ದಿರಬೇಕು. ಅದಕ್ಕಾಗಿ ಒಂದು ಬಲವಾದ ಕಾವಲು ಸುಗ್ರೀವ ಅದನ್ನ ಅಷ್ಟು ಜತನದಿಂದ ಕಾಪಾಡಿದ್ದ, ತನ್ನ ಸೋದರ ಮಾವನ ಅಂತ ದಧಿಮುಖ ಅನ್ನುವನ ರಕ್ಷಣೆಯಲ್ಲಿ. ಬರೇ ಜೇನುತುಪ್ಪ ಕುಡಿದ್ರೆ ಅಷ್ಟೇನು ಮರೆ ಬರಲಿಕ್ಕಿಲ್ಲ. ಹಾಗಾಗಿ ಜೇನುತುಪ್ಪದಿಂದ ತಯಾರಾಗುವಂಥ ಒಂದು ಮದ್ಯದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಇದ್ದಿರಬೇಕು. ಆ ಕಪಿನಾಯಕರನ್ನು ಅವನು ನೋಡಿ ಅವರನ್ನು ಓಡಿಸ್ಬೇಕು ಅಂತ ಪ್ರಯತ್ನ ಪಟ್ಟ ಆ ದಧಿಮುಖ, ಯಾಕೆಂದ್ರೆ ಆತನ ರಕ್ಷಣೆಗೆ ಒಳಪಟ್ಟಿತ್ತು ಅದು. ಕೆಲವರಿಗೆ ಕಠೋರವಾಗಿ ಮಾತಾಡಿ ಇಲ್ಲಿಂದ ಎದ್ದು ಹೋಗಿ ಅಂತಂದ. ಮತ್ತೆ ಕೆಲವರನ್ನ ಮೃದುವಾದ ಮಾತಿನಿಂದ ಸಂತೈಸಿದ, ಕೆಲವರನ್ನ ತನ್ನ ಕೈಯಿಂದ ಕಾಲಿನಿಂದ ಹೊಡೆದು ಚಚ್ಚಿದ. ಬಾರಿನ ಎಲ್ಲಾ ಕಪಿನಾಯಕರನ್ನು ತಡೆದ. ಆದ್ರೆ ಎಷ್ಟು ತಡೆದ್ರೂ ಕೂಡ ಆ ಕಪಿನಾಯಕರ ಪರಾಕ್ರಮ ಮಿತಿಮೀರಿತ್ತು, ಯಾಕಂದ್ರೆ ಅವ್ರ ಸಂಖ್ಯೆಯೂ ದೊಡ್ಡದಾಗಿತ್ತು ಮತ್ತು ಅವರು ಉನ್ಮತ್ತರು ಕೂಡ ಆಗಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಯುವರಾಜನ ಅಂತ ಅಂಗದನೇ ಸಮ್ಮತಿ ಕೊಟ್ಟಿದ್ದರಿಂದಾಗಿ ಆತ ಏನೂ ಮಾಡ್ಲಿಕ್ಕಾಗಲಿಲ್ಲ. ತಾವು ಈ ತರ ಮಿತಿಮೀರಿ ವರ್ತನೆ ಮಾಡಿದರೆ ಇದರ ಸಮಾಚಾರವೆಲ್ಲ ಸುಗ್ರೀವನಿಗೆ ವರದಿಯಾಗಿ ಅದರ ಮೂಲಕ ತಮಗೆ ರಾಜದಂಡನೆ ಆಗಬಹುದು ಅನ್ನೋದನ್ನು ಕೂಡ ಅವರು ಮರೆತು ಬಿಟ್ಟಿದ್ರು. ಅದನ್ನು ಕೂಡ ಅವರು ಗಣನೆಗೆ ತಗೊಳ್ಳಿಲ್ಲ. ಅವರೆಲ್ಲ ಏನು ಮಾಡಿದ್ರು ಅಂದ್ರೆ, ಈ ಅಂಗದನ ಅನುಯಾಯಿಗಳಾದಂಥ ಕಪಿಗಳು ಆ ದಧಿಮುಖ ಅನ್ನೋ ಒಂದು ಕಪಿ ಇದ್ನಲ್ಲ ನಾಯಕ, ಆತ ಹಿರಿಯನಾಗಿದ್ದ, ಮುದುಕನಾಗಿದ್ದ, ಅವನನ್ನು ಹಿಡಿದು ಕೈ ಕಾಲುಗಳನ್ನು ಹಿಡಿದು ಆ ಕಡೆ ಈ ಕಡೆ ಎಳೆದಾಡಿದ್ರು. ಮಧ್ಯದಲ್ಲಿ ಸೇರಿಸಿ ಆತನನ್ನು ಪರಚಿದ್ರು ಕೆಲವರು ತಮ್ಮ ಉಗುರುಗಳಿಂದ, ಕೆಲವರು ಹಲ್ಲಿನಿಂದ ಆತನನ್ನು ಕಚ್ಚಿದ್ರು, ಅಂಗಾಲುಗಳಿಂದ ಆತನಿಗೆ ಪ್ರಹಾರ ಮಾಡಿದ್ರು. ಕೆಲವೇ ಗಂಟೆಗಳಲ್ಲಿ ಆ ಇಡೀ ಮಧುವನ ಹಣ್ಣು ಹಂಪಲುಗಳಿಂದ ರಹಿತವಾಗಿ ಹೋಯಿತು, ಎಲ್ಲ ಧ್ವಂಸ ಮಾಡಿಬಿಟ್ರು. ಆಗ ಹನುಮಂತ ತನ್ನ ಸಂಗಾತಿಗಳಿಗೆ ಹೇಳಿದಂತೆ, ಅವ್ಯಗ್ರ ಮನಸೋ ಯೂಜಂ ಮಧುಸೇವಕ ವಾನರಾಹ ಅಹಂ ಆವಾರಯಿಷ್ಯಾಮಿ ಯುಷ್ಮಾಕಂ ಪರಿಪಂಥಿನಃ. ಇಲ್ಲಿ ತನಕ ಬರೀ ಅಂಗದ ಮಾತ್ರ ಪ್ರೋತ್ಸಾಹ ಕೊಟ್ಟಿದ್ದ ಕಪಿಗಳಿಗೆ, ಈಗ ಹನುಮಂತನು ಕೂಡ ಪ್ರೋತ್ಸಾಹ ಕೊಟ್ಟು ಬಿಟ್ಟಿದ್ದ. ನಿಮ್ಗೆ ಎಷ್ಟು ಜೇನುತುಪ್ಪ ಪಾನ ಮಾಡಬೇಕು ಅಂತ ಅನ್ಸಿದೆಯೋ ಅಷ್ಟನ್ನೆಲ್ಲ ನಿರಾತಂಕರಾಗಿ ಪಾನ ಮಾಡಿರಿ. ನಿಮ್ಮನ್ನ ಯಾರು ತಡೆದರೆ ನಾನು ಅವರನ್ನು ನೋಡ್ಕೊಳ್ತೇನೆ. ಅಹಂ ಆವಾರಯಿಷ್ಯಾಮಿ, ನಾನು ಅವರನ್ನು ತಡೀತೇನೆ. ಯುಷ್ಮಾಕಂ ಪ್ರತಿಪಂಥಿನಃ, ನಿಮ್ಮನ್ನು ಯಾರು ವಿರೋಧಿಸಿದರೆ, ಜೇನುತುಪ್ಪ ಕುಡಿಬೇಡಿ, ಗಿಡ ಮರಗಳನ್ನು ಧ್ವಂಸ ಮಾಡಬೇಡಿ ಅಂತ ಯಾರಾದ್ರು ಹೇಳಿದ್ರೆ ನಾನು ಅವ್ರನ್ನ ತಡೀತೇನೆ. ಹಾಗಾಗಿ ನೀವು ನಿರಾತಂಕರಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿರಿ ಅಂತ ಹೇಳಿದ. ಹನುಮಂತನ ಮಾತನ್ನು ಕೇಳಿ ಅಂಗದಾದಿ ಕಪಿಗಳಿಗೆ ಮತ್ತಷ್ಟು ಪ್ರೋತ್ಸಾಹ ಆಯಿತು. ಕಪಿಗಳು ತಮಗೆ ಬೇಕಾದಷ್ಟು ಜೇನುತುಪ್ಪವನ್ನು ಪಾಲನೆ ಮಾಡಲಿ, ಯಾಕೆಂದ್ರೆ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಂಥವನು ನಮ್ಮ ನಾಯಕರ ಅಂತ ಹನುಮಂತ. ಆತ ಹೇಳಿದ ಮೇಲೆ ಇನ್ನು ನಮ್ಮ ದಾರಿಗೆ ಯಾವುದೇ ಪ್ರತಿಬಂಧಕವಿಲ್ಲ. ಅದನ್ನು ಕೇಳಿ ವಾಹನದ ಶಿರೋಮಣಿಗಳೆಲ್ಲ ಅಂಗದನಿಗೆ ಜಯವಾಗಲಿ, ನಮ್ಮ ಯುವರಾಜ್ ಹೇಳಿದ್ದು ಸಮೀಚೀನ ಆಗಿದೆ ಅಂತ ಅವನನ್ನು ಪ್ರಶಂಸೆ ಮಾಡಿದರು. ಈಗಾಗಲೇ ಕುಡಿದು ಮತ್ತರಾದವರು ಮತ್ತೊಮ್ಮೆ ಮಧುವನದ ಕಡೆ ಓಡಿದರು. ಮೊದಲೇ ಅವರಿಗೆ ಸೀತೆಯ ಸಮಾಚಾರ ಸಿಕ್ಕಿದ್ದರಿಂದ ಹರ್ಷದಿಂದ ಮೈ ಮನಸ್ಸುಗಳು ಉಬ್ಬಿ ಹೋಗಿದ್ದವು. ಈ ಸಂದರ್ಭದಲ್ಲಿ ಅಂಗದ ಮತ್ತು ಹನುಮಂತನ ಸಮ್ಮತಿ ಬೇರೆ. ತಮ್ಮನ್ನು ತಡೆಯಲಿಕ್ಕೆ ಬಂದಂತಹ ಕಾವಲುಗಾರರನ್ನು ಅತಿಕ್ರಮಿಸಿ ಯಥೇಚ್ಛವಾಗಿ ಅಲ್ಲಿದ್ದಂತಹ ಜೇನುತುಪ್ಪವನ್ನು ಪಾನ ಮಾಡಿದರು. ಗಿಡ ಮರಗಳಲ್ಲಿ ಜೋತಾಡ್ತಿದ್ದಂತಹ ಹಣ್ಣುಗಳನ್ನು ಕಿತ್ತು ಭಕ್ಷಣೆ ಮಾಡಿದರು. ಆ ವನಪಾಲಕರು ಇವರನ್ನು ತಡೆಯಲಿಕ್ಕೆ ಬಂದರೆ ಅವರ ಮೇಲೆ ಇವರು ಹಾರಿದ್ರು. ಹಾರಿ 100 ಏಟುಗಳನ್ನು ಅವ್ರಿಗೆ ಕೊಟ್ಟರು. ಆ ಜೇನು ಗೂಡುಗಳನ್ನ ತಮ್ಮ ತೋಳುಗಳಿಂದಲೇ ಕಿತ್ಕೊಂಡು ತಗೊಂಡು ಬಂದರು. ಯಾವ ಜೇನು ಕಡ್ದಿತ್ತು, ಯಾವ ಭಯ ಇಂಥದ್ದೇನೂ ಇರಲಿಲ್ಲ ಅವರಿಗೆ. ಜೇನುತುಪ್ಪವನ್ನು ಹೇಗೆ ಪಾಲನೆ ಮಾಡಿದ್ರು ಅಂದ್ರೆ ಕೊಳದ ಗಟ್ಟಲೆ, ತಂಬಿಗೆ ಲೋಟಗಳಲ್ಲಿ ಅವರಿಗೆ ಸಾಕಾಗುವಂತಿರ್ಲಿಲ್ಲ. ಅದ್ಭುತವಾದ ಸಾಮರ್ಥ್ಯ ಇದ್ದವರೆಲ್ಲರೂ ಕೊಳದ ಗಟ್ಟಲೆ ಜೇನುತುಪ್ಪ ಪಾನ ಮಾಡಿದ್ರು. ಆ ಗೂಡುಗಳನ್ನ ಮನಸ್ಸಿಗೆ ಬಂದಲ್ಲಿ ಬಿಸಾಕಿದ್ರು. ಮತ್ತೆ ಹಣ್ಣು ಹಂಪಲವನ್ನು ಪಾನ ಮಾಡಿದ್ರು. ಅದಾದ್ರೂ ಎಷ್ಟು ಕುಡ್ದಾರ ಅವರು? ಹನುಮಂತ ಬೇಕಾಷ್ಟು ಕುಡ್ದಾನು, ಆತನ ಸಾಮರ್ಥ್ಯ ಮಿತಿ ಮೀರಿದ್ದು. ಇವರಿಗೂ ಒಂದು ಸಾಮರ್ಥ್ಯಕ್ಕೆ ಮಿತಿ ಇರಬೇಕಲ್ಲ. ಹಾಗಾಗಿ ಕುಡಿದು ಕೊನೆಗೆ ಅದನ್ನ ಅಲ್ಲೇ ಚೆಲ್ಲಾಡಿದ್ರು. ಸಾಕಾಗಿ ಕೊನೆಗೆ ಆ ಜೇನು ಗೂಡುಗಳಿಂದಲೇ ಪರಸ್ಪರ ಬಡದಾಡಿದ್ರು. ಇದೇ ಕಪಿಗಳೇ ವನಪಾಲಕರನ್ನು ಬಡಿಯೋದು ಆ ಕಡೆ ಆಯ್ತು, ಅದು ಬಡದು ಮುಗಿಸಿದ್ರು. ತಮ್ಮಲ್ಲೇ ಬಡದಾಡಿದ್ರು.
ಮರದ ಬುಡಗಳಲ್ಲಿ ರೆಂಬೆಗಳನ್ನು ಹಿಡಿದುಕೊಂಡು ಅದನ್ನೇ ಗದೆಗಳಂತೆ ಒನಕೆಗಳಂತೆ ಹಿಡಿದುಕೊಂಡು ಯುದ್ಧಕ್ಕೆ ತಯಾರಾಗಿ ನಿಂತಿದ್ರು. ವಾನರ ಮತ್ತೊಬ್ಬ ವಾನರನನ್ನ ಎತ್ತಿ ಹಿಡಿದು ಆತನ್ನ ಬಹಳ ದೂರದ ತನಕ ಎತ್ತಿ ಬಿಸಾಡಿ ಬಿಡ್ತಿದ್ದ. ಸುಮ್ಮನೆ ನಿಂತಿದ್ದವರನ್ನ ಹಿಂಭಾಗದಿಂದ ಹೋಗಿ ತಳ್ಳಿ ಬಿಡ್ತಿದ್ರು. ಅವರು ನೆಲಕ್ಕೆ ಬಿದ್ದು ಅಂಗಾತ ಬೀಳುವಂತೆ ತಳ್ಳುತ್ತಾ ಇದ್ರು. ಕೆಲವರು ಸಿಂಹದಂತೆ ಗರ್ಜನೆ ಮಾಡ್ತಿದ್ರು, ಕೆಲವರು ಸಂತೋಷದಿಂದ ಕೇಕೆ ಹಾಕ್ತಿದ್ರು, ಇನ್ನು ಕೆಲವರು ನೆಲದ ಮೇಲೆ ಮಲಗಿಬಿಟ್ರು. ತಮಗೆ ನಾಚಿಕೆ ಮಾನ ಮರ್ಯಾದೆ ಇದನ್ನೆಲ್ಲ ಬಿಟ್ಟು ಏನೇನೋ ಮಾಡಬಾರ್ದಂತ ಕೆಲವು ಕೆಲಸಗಳನ್ನು ಮಾಡಿದರು. ಕುಣಿದರು, ಕುಪ್ಪಳಿಸಿದರು, ತಮಗಾದಂತಹ ಆನಂದವನ್ನು ಮತ್ತೊಬ್ಬರಿಗೆ ವಿವರಣೆ ಮಾಡಿ ಹೇಳಿದರು. ಕೆಲವರು ನೀರು ಕುಡಿದಿಲ್ಲ, ಅದರ ರುಚಿ ಹೇಗಿತ್ತು ಅಂತ ಮತ್ತೊಬ್ಬನನ್ನು ಕೇಳಿದ. ಆತ ತನ್ನ ರುಚಿಯನ್ನು ಈ ಮೊದಲನೇ ಜೊತೆ ಹಂಚಿಕೊಂಡ. ಆ ವನಪಾಲಕರು ಈ ಕಪಿಗಳ ದಾಂಧಲೆಯನ್ನು ನೋಡಲಾರದೆ ಅಲ್ಲಿಂದ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋದರು. ತಮ್ಮ ಒಡೆಯನಾದಂತಹ ದಧಿಮುಖನಿಗೆ ಹೇಳಿದ್ರು. ಆತ ಈಗಾಗಲೇ ಒಮ್ಮೆ ಬಂದು ಈ ಕಪಿಗಳನ್ನು ತಡೆಯಬೇಕು ಅಂತ ಪ್ರಯತ್ನ ಪಟ್ಟಿದ್ದ. ಅವನ ಕೈಯಿಂದ ಅದು ಸಾಧ್ಯವಾಗಿರಲಿಲ್ಲ. ಈ ವನಪಾಲಕರು ಮತ್ತೊಮ್ಮೆ ತಮ್ಮ ನಾಯಕನಿಗೆ ವರದಿ ಮಾಡಿದರು. ಹನುಮಂತನ ಆಜ್ಞೆಯನ್ನು ಪಡ್ಕೊಂಡಿದ್ದಾರೆ, ಇವರು ಅಂಗದನ ಆಜ್ಞೆಯನ್ನು ಪಡ್ಕೊಂಡಿದ್ದಾರೆ, ಇಡೀ ಮಧುವನವನ್ನೆಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ, ತಮ್ಮ ಮೊಣಕಾಲುಗಳಿಂದ ನಮ್ಮನ್ನು ಪ್ರಹಾರ ಮಾಡಿದ್ದಾರೆ, ನಮ್ಮನ್ನು ಎತ್ತಿ ಆಕಾಶಕ್ಕೆ ಚೆಂಡನ್ನು ತೂರ್ತಾ ಇದ್ದಾರೆ ಮತ್ತು ಇನ್ನೂ ಎಷ್ಟೋ ಅಸಹ್ಯವಾದ ರೀತಿಯಲ್ಲಿ ವರ್ತನೆ ಮಾಡುತ್ತಿದ್ದಾರೆ. ಅವರ ಮಾತನ್ನು ಕೇಳಿ ಅವನಿಗೆ ಮತ್ತೊಮ್ಮೆ ಸಿಟ್ಟು ಉಕ್ಕೇರಿತು. ನಡೀರಿ, ನಾವೆಲ್ಲ ಹೋಗೋಣ, ಮತ್ತೊಮ್ಮೆ ಆ ಸೊಬ್ಬೆದಂತಹ ವಾನರನ್ನ ನಮ್ಮ ಬಲ ಪ್ರದರ್ಶನದಿಂದ ಹಿಮ್ಮೆಟ್ಟಿಸೋಣ ಅಂತ ಹೇಳಿದೆ. ಮಧುವನಕ್ಕೆ ಬಂದರು. ಅವರೆಲ್ಲ ದೊಡ್ಡ ದೊಡ್ಡ ಗಿಡಗಳನ್ನು ಕಿತ್ತುಕೊಂಡು ಆ ಮಧುವನದ ಕಡೆ ಬಂದರು. ಅವನ ಸೇವಕರು ಕೂಡ ಅಲ್ಲಿದ್ದಂಥ ಗಿಡಗಳನ್ನ ಟೊಂಗೆಗಳನ್ನ ಕಿತ್ತುಕೊಂಡು ಈ ಅಂಗದನ ಅನುಯಾಯಿಗಳಾದಂತಹ ರಾಕ್ಷಸರ ಕಡೆಗೆ ಬಂದರು. ಮರದ ಮೇಲೆ ಕೆಲವರು ಕುತ್ಕೊಂಡಿದ್ರು ಅಂಗದನ ಅನುಯಾಯಿಗಳು, ಇನ್ನು ಕೆಲವರು ಕೆಳಗೆ ಮಲಗಿಕೊಂಡಿದ್ರು. ಅವರನ್ನೆಲ್ಲ ಈ ವನಪಾಲಕರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಆಕ್ರಮಿಸಿದ್ರು. ಮೊದಲಿಗೆ ಈ ಅಂಗದ ಮೊದಲಾದಂಥ ಕಪಿಗಳಿಗೆ ಸ್ವಲ್ಪ ಹಿನ್ನಡೆ ಆಯಿತು. ಅವರು ಮತ್ತರಾಗಿದ್ದರಿಂದ ಅವರಿಗೆ ವನಪಾಲಕರ ಆಕ್ರಮಣವನ್ನು ಹಿಮ್ಮೆಟ್ಟಿಸಲಿಕ್ಕಾಗಲಿಲ್ಲ. ಆದರೆ ಸ್ವಲ್ಪ ಹೊತ್ತಾದ್ಮೇಲೆ ಅವರು ಮತ್ತೆ ಎಚ್ಚೆತ್ಕೊಂಡ್ರು. ಹೊಸ ವನಪಾಲಕರು ಬಂದು ತಮ್ಮನ್ನು ಹಿಮ್ಮೆಟ್ಟಿಸ್ತಿರೋದನ್ನು ನೋಡಿ ಅವರು ಮತ್ತೆ ಯುದ್ಧಕ್ಕೆ ಸಿದ್ಧರಾದರು. ಹನುಮಂತ ಮೊದಲಾದಂತಹ ವಾನರರು ಕೂಡ ಅಲ್ಲಿಗೆ ಯುದ್ಧದ ರಂಗಕ್ಕೆ ಬಂದರು. ಹನುಮಂತ ಯಾರನ್ನು ಹೊಡೆದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಂಗದ ಮಾತ್ರ ಆ ದಧಿಮುಖ ಅಂತ ಏನು ಕಪಿ ಇದ್ನಲ್ಲ, ಆ ದಧಿಮುಖ ಅನ್ನೋ ಕಪಿ ಅಂಗದನಿಗೆ ಅಜ್ಜ ಆಗಬೇಕು. ಅಂಗದನ ಅಪ್ಪನ ವಾಲಿಗೂ ಆತ ಸೋದರ ಮಾವ. ಹಾಗಾಗಿ ಸೋದರ ಮಾವ ಅಂತಂದ್ರೆ ಅಜ್ಜಿಯ ಸಹೋದರ ಆಗಬೇಕು ಅವನು. ಹಾಗಾಗಿ ತನಗೆ ಅಜ್ಜ ಆಗಬೇಕು ಅನ್ನೋದನ್ನು ಕೂಡ ಗಣನೆ ತಗೊಳ್ಳದೆ, ಆತನ ವಯಸ್ಸು, ಆತನ ಅನುಭವ, ಸಂಬಂಧ ಹೀಗೆ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಆ ಅಂಗದ ಸ್ವಯಂ ದಧಿಮುಖನನ್ನು ಎದುರಿಸಿದ. ನೆಲದ ಮೇಲೆ ಹಾಕಿ ಆತನನ್ನು ಗುದ್ದಿದ. ಆತನ ದಧಿಮುಖನ ತೋಳುಗಳಿಗೆ, ಅವನ ಸೊಂಟಕ್ಕೆ ಬಲವಾದಂಥ ಪೆಟ್ಟು ಬಿತ್ತು. ರಕ್ತ ಹೊರಚಿಮ್ಮಿ ಆತ ರಕ್ತದಿಂದ ತೊಯ್ದು ಹೋದ. ಮೂರ್ಛಿತನಾಗಿ ಕೆಲ ಹೊತ್ತು ನೆಲದ ಮೇಲೆ ಬಿದ್ದಿದ್ದ. ಕೆಲವೊಮ್ಮೆ ಸ್ವಲ್ಪ ಹೊತ್ತಾದ್ಮೇಲೆ ಆತ ಚೇತರಿಸಿಕೊಂಡ. ಆ ಅಂಗದಾದಿ ಕಪಿಗಳನ್ನ ತನ್ನ ಕೈಯಲ್ಲಿದ್ದಂಥ ದಂಡದಿಂದ ಹಿಮ್ಮೆಟ್ಟಿಸಲಿಕ್ಕೆ ಪ್ರಯತ್ನ ಪಟ್ಟ. ಅದೇನು ಸಾಧ್ಯ ಆಗದೇ ಇದ್ದಾಗ ತನ್ನ ಅನುಯಾಯಿಗಳನ್ನು ಹಿಂದಕ್ಕೆ ಕರೆದು ಅವ್ರಿಗೆ ಹೇಳಿದ, ಅಂಗದಾದಿ ಕಪಿಗಳು ಇಲ್ಲೇನು ಜೇನುತುಪ್ಪ ಪಾನ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವರೆಲ್ಲ ಇಲ್ಲೇ ನಾವು ರಾಮ ಲಕ್ಷ್ಮಣ ಸುಗ್ರೀವರ ಕಡೆ ಹೊರಟು ಹೋಗೋಣ, ಅವರಿಗೆ ಇವರು ಮಾಡಿದಂಥ ಸಂಗತಿಗಳನ್ನೆಲ್ಲ ವರದಿ ಮಾಡೋಣ, ಅವ್ರೇನು ಕ್ರಮ ತಗೊಳ್ತಾರೋ ಅದಂತ ಅವರೇ ತೆಗೆದುಕೊಳ್ಳಿ. ಯಾಕಂದ್ರೆ ಈ ಮಧುವನ ಸುಗ್ರೀವನಿಗೆ ಅತ್ಯಂತ ಪ್ರಿಯವಾದದ್ದು, ಯಾವ ದೇವತೆಗಳಿಗೂ ಕೂಡ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಹಾಗಾಗಿ ಆ ರಾಜನಿಗೆ ನಾವು ಇದನ್ನು ವರದಿ ಮಾಡಿದರೆ ಆತ ತನ್ನ ಮನಸ್ಸಿಗೆ ತೋಚಿದಂತೆ ಇದಕ್ಕೆ ಕ್ರಮ ತಗೊಳ್ತಾನೆ. ಅದು ಹೊರತು ನಾವು ಈ ಕಪಿಗಳನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಆಲೋಚನೆ ಮಾಡಿ ಆ ಎಲ್ಲ ಕಪಿಗಳು ಆಕಾಶದಲ್ಲಿ ಹಾರತಾ ಸುಗ್ರೀವಾದಿಗಳಿದ್ದಲ್ಲಿ ಹೋದರು. ರಾಮ ಲಕ್ಷ್ಮಣ ಸುಗ್ರೀವಾದಿಗಳನ್ನು ನೋಡಿದರು. ಅಲ್ಲಿ ಹೋಗಿ ಆ ಸುಗ್ರೀವನ ಪಾದಗಳಿಗೆ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ನಿಂತ್ಕೊಂಡ ಆತನ ಎದುರಿಗೆ. ಸುಗ್ರೀವ
ಉದ್ವಿಗ್ನ ಚಿತ್ತನಾಗಿ ಹೇಳಿದಂತೆ, ಬಹಳ ಚಿಂತೆ ಆಯ್ತಂತೆ ಅವನಿಗೆ. ಉತ್ತಿಷ್ಠೋತ್ತಿಷ್ಠ ಕಸ್ಮಾತ್ವಂ ಪಾದಯೋ ಪತಿತೋ ಮಮ ಅಭಯಂತೆ ಪ್ರದಾಸ್ಯಾಮಿ ಸರ್ವಮೇವಾಭಿಧೀಯತಾಂ. ಉತ್ತಿಷ್ಠ ಉತ್ತಿಷ್ಠ ಅಂತ ಹೇಳಿದ. ದಧಿಮುಖನೇ, ಎದ್ದೇಳು, ಹಿರಿಯ ನೀನು, ನನ್ನ ಕಾಲಿಗೆ ನಮಸ್ಕಾರ ಮಾಡಬಾರ್ದು, ನಿನಗೆ ಅಭಯ ಕೊಟ್ಟಿದ್ದೇನೆ, ಸತ್ಯ ಹೇಳು. ಆ ಮಧುವನದಲ್ಲಿ ಎಲ್ಲವೂ ಕ್ಷೇಮದಿಂದ ಇದೆಯೋ ಇಲ್ವೋ? ಆಗ ದಧಿಮುಖ ಹೇಳಿ ಪ್ರಾರಂಭ ಮಾಡಿದ. ನಿಮ್ಮ ತಂದೆಯಾದಂತಹ ವೃಕ್ಷ ವಾಲಿ ಮತ್ತು ಸುಗ್ರೀವರಿಗೆ ತಂದೆಯಾದಂತಹ ವೃಕ್ಷ ರಜಸ್ಸನಾಗಲಿ, ನೀನಾಗಲಿ, ವಾಲಿ ಆಗಲಿ, ಯಾವ ಕಪಿಗೂ ಕೂಡ ಈ ಮಧುವನಕ್ಕೆ ಬರಲಿಕ್ಕೆ ನೀವು ಪರವಾನಗಿ ಕೊಟ್ಟಿದ್ದಿಲ್ಲ ಈ ಹಿಂದೆ. ಅಷ್ಟು ಸುರಕ್ಷಿತವಾಗಿ ಅದನ್ನು ಕಾಪಾಡಿಕೊಂಡು ಬಂದಿದ್ರಿ. ಆದರೆ ಇವತ್ತು ಆ ಮಧುವನವನ್ನ ವಾನರರು ಧ್ವಂಸ ಮಾಡಿಬಿಟ್ಟಿದ್ದಾರೆ. ನಾನು ನನ್ನ ಸೇವಕರು ಅವರನ್ನು ತಡೆಯಲಿಕ್ಕೆ ಪ್ರಯತ್ನ ಪಟ್ಟೆವು. ಆದರೆ ಅವರು ನಮ್ಮ ಮಾತನ್ನು ಕೇಳಲೇ ಇಲ್ಲ. ಹಣ್ಣು ಹಂಪಲುಗಳನ್ನೆಲ್ಲ ತಿಂದುಬಿಟ್ರು. ಮಧುವನ್ನು ಕುಡಿದು ಅದನ್ನೆಲ್ಲ ಚೆಲ್ಲಾಡಿದ್ರು. ನಾವು ಅವರನ್ನ ಆ ಮಧುವನದ ಹೊರಗೆ ಓಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯವಾಗಲಿಲ್ಲ. ನಮ್ಮ ಸೇವಕರನ್ನ ಕೈಗಳಿಂದ ಆ ಕಡೆ ಈ ಕಡೆ ಎಳೆದಾಡಿದ್ರು, ಮೊಣಕಾಲದಿಂದ ಗುದ್ದಿದ್ರು, ಮೇಲಕ್ಕೆ ಎಸೆದು ಅವರನ್ನ ಕ್ರೂರವಾದಂಥ ಮಾತುಗಳಿಂದ ಹಿಂಸಿಸಿದ್ರು, ಅಸಹ್ಯವಾದ ರೀತಿಯಲ್ಲಿ ನಡೆಸ್ಕೊಂಡ್ರು ಅವರನ್ನ. ಇನ್ನೂ ಕೂಡ ತಿಂತಾನೇ ಇದ್ದಾರೆ ಅವರು, ಹಣ್ಣು ಹಂಪಲು ಗಡ್ಡೆ ಗೆಣಸುಗಳನ್ನು ತಿಂತಾನೇ ಇದ್ದಾರೆ ಮತ್ತು ಮದ್ಯಪಾನ ಮಾಡ್ತಾನೆ ಇದ್ದಾರೆ. ಆಗ ಆ ಮಾತನ್ನು ಕೇಳಿ ಲಕ್ಷ್ಮಣ ಆ ಸುಗ್ರೀವನನ್ನು ಕೇಳಿದೆ, ವನಪಾಲಕರಾದಂತಹ ಈ ವಾನರರು ಇಲ್ಲಿ ಯಾತಕ್ಕಾಗಿ ಬಂದಿದ್ದಾರೆ? ಅವರು ಯಾವ ಸಂಗತಿಯನ್ನು ಇಲ್ಲಿ ನಮಗೆ ಹೇಳುವವರಿದ್ದಾರೆ? ಅದನ್ನು ಹೇಳಿ. ಆಗ ಸುಗ್ರೀವ ಹೇಳಿದ, ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಅಂಗದ ಮೊದಲಾದ ಕಪಿವೀರರು ಹೋಗಿದ್ರಲ್ಲ, ಅವರೆಲ್ಲ ಮರಳಿ ಬರ್ತಾ ಇದ್ದಿರಬೇಕು. ಮಾರ್ಗ ಮಧ್ಯದಲ್ಲಿ ಸಿಕ್ಕಂಥ ಆ ಮಧುವನವನ್ನ ಅವ್ರು ಧ್ವಂಸ ಮಾಡಿದ್ದಾರೆ. ಜೇನುತುಪ್ಪ ಭಕ್ಷಣೆ ಮಾಡಿ ಅಲ್ಲಿರುವಂಥ ಗಡ್ಡೆ ಗೆಣಸು ಹಣ್ಣು ಹಂಪಲುಗಳೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ನೈಷಾ ಮಕೃತ ಕಾರ್ಯಾಣಾಂ ಈದೃಶಸ್ಯ ವ್ಯತಿಕ್ರಮ ವನಂ ಯದಿಪಿಪನ್ನಾಸ್ತೆ ಸಾಧಿತಂ ಕರ್ಮ ತದ್ಧ್ರುವಂ. ಆಗ ಆ ಸುಗ್ರೀವ ಲಕ್ಷ್ಮಣನಿಗೆ ಹೇಳಿದಂತೆ, ಸೀತೆಯನ್ನು ಹುಡುಕ್ಲಿಕ್ಕಾಗಿ ಅವ್ರೇನು ಹೋಗಿದ್ರಲ್ಲ, ಪ್ರಾಯಶಃ ಅವ್ರು ತಮ್ಮ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿದ್ದಿರಬೇಕು. ಒಂದು ವೇಳೆ ಯಶಸ್ವಿಯಾಗಿ ಅವರು ಈ ಕೆಲಸವನ್ನು ಮಾಡಿಲ್ಲದೇ ಇದ್ದರೆ ಅವರು ಇಷ್ಟು ಕಠೋರವಾಗಿ ವರ್ತಿಸುವಂಥ, ಇಷ್ಟು ಉದ್ಧತರಾಗಿ ವರ್ತಿಸುವಂಥ ಅವಕಾಶವನ್ನ ತಮ್ಮ ಕೈಗೆ ತಗೊಳ್ತಿರ್ಲಿಲ್ಲ. ತಡೀಲಿಕ್ಕೆ ಹೋದಂತಹ ಯಾವ ವನಪಾಲಕರನ್ನು ಅವ್ರು ಬಿಟ್ಟಿಲ್ಲ, ಎಲ್ಲರನ್ನೂ ಹೊರದಟ್ಟಿದ್ದಾರೆ. ಆ ಮಧುವನವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಸೋದರಮಾವನಂತಹ ದಧಿಮುಖನೇ ನಿಯುಕ್ತನಾಗಿದ್ದಾನೆ. ಆದರೆ ಆ ದಧಿಮುಖ ಇವತ್ತು ಮಣ್ಣು ಮುಕ್ಕಿ ಹೋಗಿದ್ದಾನೆ. ದಧಿಮುಖ ಅಂದ್ರೆ ಮೊಸರನ್ನು ತಿನ್ನಬೇಕಾದಂಥ ಮುಖ ಒಂದು, ಅಂದ್ರೆ ಅಷ್ಟು ಭೋಗಭಾಗ್ಯಗಳನ್ನು ಅನುಭವಿಸಬೇಕಾದಂಥ ಪದವಿಯ ಒಂದು. ಆತ ಇವತ್ತು ಅಂಗವಾಗಿ ಕಪಿಗಳ ಕೈಗೆ ಸಿಕ್ಕು ಮಣ್ಣು ಮುಕ್ಕಿ ಹೋಗಿದ್ದಾನೆ, ಮೃಣ್ಮುಖನಾಗಿದ್ದಾನೆ. ದಧಿಮುಖ ಹೋಗಿ ಮೃಣ್ಮುಖ ಆಗಿಬಿಟ್ಟಿದ್ದಾನೆ. ಹಾಗಾಗಿ ನಿಸ್ಸಂಶಯವಾಗಿ ನನಗೆ ಅನ್ಸೋದೇನೆಂದ್ರೆ ಅವರು ಸೀತೆಯನ್ನು ನೋಡಿ ಬಂದಿದ್ದಿರಬೇಕು. ಸೀತೆಯನ್ನು ನೋಡಿದ್ರಿಂದಲೇ ಇಷ್ಟು ಅವರು ಉದ್ಧತರಾಗಿದ್ದಿರಬೇಕು. ಕಾರ್ಯಸಿದ್ಧಿರ ಹನುಮತಿ ಮತಿಶ್ಚ ಹರಿಪುಂಗವೇ ವ್ಯವಸಾಯಕ್ಕೆ ವೀರ್ಯಂತ ಶ್ರುತಂ ಚಾಪಿ ಪ್ರತಿಷ್ಠಿತಂ. ಹನುಮಂತನಲ್ಲಿ ಕಾರ್ಯವನ್ನು ಸಾಧನೆ ಮಾಡುವಂಥ ಸ್ಥಳ, ಅದಕ್ಕೆ ತಕ್ಕಂಥ ಬುದ್ಧಿ, ಪ್ರಯತ್ನ, ಪರಾಕ್ರಮ ಇವೆಲ್ಲವೂ ಅವನಲ್ಲೇ ಇದೆ. ಜಾಂಬುವಂತ ಆ ಅಂಗದ ಮೊದಲಾದ ಸೈನಿಕರಿಗೆ ಹಿರಿಯನಾಗಿದ್ದ, ನಾಯಕನಾಗಿದ್ದ. ಅಂಗದ ಅವರಿಗೆ ಯುವರಾಜನಾಗಿದ್ದ. ಹನುಮಂತ ಆ ಸೈನ್ಯಕ್ಕೆ ಕಾರ್ಯನಿರ್ವಾಹಕನಾಗಿದ್ದ. ಹೀಗಿರುವಾಗ ಅವರು ಕೆಲಸವನ್ನ ಅನಾಯಾಸವಾಗಿ ಮುಗಿಸ್ಕೊಂಡು ಬಂದಿದ್ದಿರಬೇಕು. ಅದರ ಬಗ್ಗೆ ಯಾವುದೇ ಸಂಶಯವಿಲ್ಲ. ಹೀಗೆ ಅಂಗದಾದ ಕಪಿಗಳು ಅಲ್ಲಿ ಮಾಡಿರುವಂತಹ ಹಾವಳಿ ಏನಿದೆ ಅದನ್ನು ವರದಿ ಮಾಡಲಿಕ್ಕಾಗಿ ನಮ್ಮ ಸೋದರ ಮಾವರುವಂತಹ ದಧಿಮುಖ ಇಲ್ಲಿಗೆ ಬಂದಿದ್ದಾನೆ. ಇಲ್ಲದೇ ಇದ್ರೆ ಅವರಿಗೆ ಈ ಮಧುವನವನ್ನು ಹಾಳು ಮಾಡುವಂಥ ಧೈರ್ಯ ಬರ್ತಿರ್ಲಿಲ್ಲ. ಸುಗ್ರೀವನ ಮುಖದಿಂದ ಈ ಮಾತು ಕೇಳಿದ ಕೂಡಲೇ ಲಕ್ಷ್ಮಣನಿಗೆ ಬಹಳ ಸಂತೋಷ ಆಯಿತು. ಅಲ್ಲೇ ರಾಮನು ಕೂಡ ಇದ್ದ. ಆಮೇಲೆ ಸುಗ್ರೀವ ದಧಿಮುಖನಿಗೆ ಹೇಳಿದ, ವಾನರರು ಕಾರ್ಯವನ್ನು ಸಾಧಿಸಿಕೊಂಡು ಬಂದಿದ್ದಿರಬೇಕು, ಅದಕ್ಕಾಗಿ ನನಗೆ ಬಹಳ ಸಂತೋಷ ಆಗಿದೆ. ಆ ದೃಷ್ಟಿಯಿಂದ ಅವರೇನಾದ್ರೂ ಈ ಅವಿನಯವನ್ನ, ಉದ್ಧಟ ವರ್ತನೆಯನ್ನು ತೋರಿಸಿದ್ರೆ ಅದನ್ನು ನಾನು ಕ್ಷಮೆ ಮಾಡಬೇಕು ಈ ಸಂದರ್ಭದಲ್ಲಿ, ಈ ಸಂತೋಷದ ಸಂದರ್ಭದಲ್ಲಿ. ಹಾಗಾಗಿ ನೀನು ಕೂಡಲೇ ಆ ಮಧುವನಕ್ಕೆ ಹೋಗು, ಅದರ ರಕ್ಷಣೆಯ ಕಾರ್ಯವನ್ನು ಹಿಂದಿನಂತೆ ನಿರ್ವಹಿಸು, ಅವರನ್ನೆಲ್ಲರನ್ನೂ ಇಲ್ಲಿ ಕಳಿಸ್ಕೊಡು. ರಾಮ ಲಕ್ಷ್ಮಣ ಸುಗ್ರೀವಾದರು ನಿಮ್ಮನ್ನು ಬೇಗ ಕಾಣಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಹಾಗಾಗಿ
ಸೀತೆಯನ್ನು ಕಾಣಲಿಕ್ಕೆ ಅವರು ಮಾಡಿದಂಥ ಪ್ರಯತ್ನ, ಅದರ ಫಲಶ್ರುತಿ ಇತ್ಯಾದಿಗಳನ್ನು ನಾವು ಶೀಘ್ರದಲ್ಲೇ ಕೇಳಬೇಕು ಅಂತ ಕಾತರರಾಗಿದ್ದೇವೆ. ಹಾಗಾಗಿ ಅವರನ್ನೆಲ್ಲ ಕಳಿಸಿಕೊಡು ಅಂತ ಸುಗ್ರೀವ ಅವರಿಗೆ ಹೇಳಿದ. ರಾಮಲಕ್ಷ್ಮಣರಿಬ್ಬರಿಗೂ ರೋಮಾಂಚನವಾಯಿತು ಈ ಸುದ್ದಿಯನ್ನು ಕೇಳಿ. ಸುಗ್ರೀವ ಹೇಳಿದ ಮಾತನ್ನು ಕೇಳಿ ಆ ಕಪಿಗಳಿಗೆಲ್ಲ, ಪ್ರತಿಮುಖ ಮೊದಲಾದಂಥ ಕಪಿಗಳಿಗೆ ಬಹಳ ಸಮಾಧಾನ ಆಗಿ ಅವರು ಅಲ್ಲಿಂದ ಶೀಘ್ರದಲ್ಲಿ ಧಾವಿಸಿ ಹೋದರು.